ಒಂದು ವಿಷ ಬೀಜ ಬಿತ್ತಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ. ನಮ್ಮ ಅವರು ಎಲ್ಲರನ್ನೂ ನಿನ್ನೆಯಿಂದ ನಿದ್ದೆ ಮಾಡಿದವರು ನಿಂತಿದ್ದಾರೆ. ಒಂದೊಂದು ಕಾರ್ಯಕ್ರಮನು ಹೆಂಗ್ ಮಾಡ್ತಿದ್ವಿ ಏನಂತ ಎಲ್ಲಾ ಜನಾಂಗರು ಸೇರ್ಕೊಂಡು ಮಾಡ್ತಾ ಇದೀವಿ. ಶಾಸಕರಿಗೆ ಗೌರವ ಅಗೌರವ ಶಾಸಕರು ಬರ್ಬೋದು ಈ ಭಾಗದ ಸಂಸದರು ಯಾಕಂದ್ರೆ ಅವರು ನಮ್ಮ ಜನಾಂಗದ ವಿರೋಧಿಗಳು. ಅವರು ನಮ್ಮ SC ಜನಾಂಗದ ವಿರೋಧಿಗಳು. ಆಮೇಲೆ ನಮ್ಗೆ ಕೊಡಬಾರ್ದು ತೊಂದರೆಗಳನ್ನೆಲ್ಲ ಕೊಟ್ಟವ್ರೆ, ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡವ್ರೆ. ನಮ್ಮ ಜನಗಳನ್ನ ಯಾವುದೋ ಇದರಲ್ಲಿ ನಮ್ಮ ದಸರಾ ಟೈಮಲ್ಲಿ ಎಲ್ಲರನ್ನೂ ಸ್ಟೇಷನ್ಗೆ ತಗೋಗೋದು, ಕೂರ್ಸೋದು, ಹೊಡಿಸೋದು ಈ ಥರ ಎಲ್ಲ ಮಾಡೋರಲ್ಲ. ಇವತ್ತು ನಮ್ಗೆ ಅವ್ರು ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಸರ್. ಅವ್ರು ನಮಗೆ ಬೇಕಾಗಿಲ್ಲ. ನಮ್ಗೆ ನಮ್ಮ GT ದೇವೇಗೌಡರು ಇದ್ದಾರೆ. ನಮ್ಮ GT ದೇವೇಗೌಡರ ಪ್ರಾಣ, ನಮ್ಮ GT ದೇವೇಗೌಡರು ನಮ್ಗೆ ಸರ್ವಸ್ವ. ನಮ್ಗೆ ಅವರೇ ಎಲ್ಲ. ಬೇರೆಯವ್ರು ಯಾರು ಬರ್ದೇನವ್ರು ಚಿಂತೆ ಇಲ್ಲ ನಮ್ಗೆ. ಅವ್ರು ಇದ್ರೆ ಸಾಕು. ಏನಂತ ಯಾರ ವಿಷಯಕ್ಕೆ? ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಗೊತ್ತಿಲ್ವಲ್ಲ ಕರೆಕ್ಟಾಗಿ. ಅವ್ರು ಅಲ್ಲ ಒಂದ್ ನಿಮಿಷ. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಕರೆಕ್ಟಾಗಿ ಯಾರು ಏನು ಎತ್ತ ಅನ್ನೋದೇ ಗೊತ್ತಿಲ್ವಲ್ಲ ಅವ್ರಿಗೆ. ನೋಡಿ ಸರ್, ನಿಮಗ್ ಬರ್ಬೋದೇನೋ, ನಮಗ್ ಬರ್ಬೇಕಾದ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಸರ್ ನಮ್ಗೆ. ರಾಜಕಾರಣ ನಾವೇನ್ ಮಾಡ್ತಾರ? ನಾವು ರಾಮನ್ ಭಕ್ತರು ಕಣ್ರಿ, ನಾವು ರಾಮನ್ ಭಕ್ತರು. ಆಮೇಲೆ ರಾಮನ್ ಏನು ಗಲಾಟೆ ಇಲ್ಲ. ನೀವು ಕ್ಷೇತ್ರಕ್ಕೆ ಬರಬಾರ್ದು ಅಂತ ಕ್ಷೇತ್ರಕ್ಕೆ ಬಂದಾಗ ಓಟು ಕೆಲಸ ಕಾರ್ಯನ ಮಾಡಿ. ನಮ್ಗೆ ಇಲ್ಲಿಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ. ನಮ್ಗೆ ಈಗ ಹಂಗಾರೆ ಏನ್ ಮಾಡ್ಬೇಕು ಸರ್? ನಿಮ್ ಇಷ್ಟ ಏನ್ ಕಾರ್ಯಕ್ರಮ ಮಾಡಿ ರಾಜು ಅಂತ ಸರ್ ಇಲ್ಲಿ ದಯಮಾಡಿ ಇದನ್ನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಕ್ಲೋಸ್ ಮಾಡಿ ನಿಲ್ಸಿ, ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮನ ನೀವು ದಯಮಾಡಿ ಟೆಲಿಕಾಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ರಾಮನ ಉತ್ಖನನ ಸರ್ ದಯಮಾಡಿ ಅನ್ಯತ ಭಾವಿಸ್ಬೇಡಿ ಉತ್ಖನನ ಸರ್. ಹೌದು ನಾವು ಮಾಧ್ಯಮದವ್ರ ಬಗ್ಗೆ ನಾನು ಯಾವತ್ತು ಸರ್ ಮಾಧ್ಯಮದ ಬಗ್ಗೆ ಯಾವತ್ತೂ ನಾವು ಕೆಟ್ಟ ಮಾತಾಡೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ಏನಾಗಿದೆ, ಉತ್ಖನನ ಇಲ್ಲಿ ಉತ್ಪತ್ತಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಅದು ಮಂದಿರ ಆಗಿ ಇಡೀ ವಿಶ್ವಕ್ಕೆ ಅದು ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಮೂಲ ಏನು? ಅದನ್ನ ತೋರಿಸಿದವ್ರೆ ನಾವು. ಹೌದು ಸರ್, ಎಲ್ಲ ಮಾಧ್ಯಮ ಮಿತ್ರರೇ ತೋರಿಸಿರೋದು. ಸಾರು ಇಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತು ಅನ್ನೋದು ನೀವೆಲ್ಲ ನೋಡಿದಿರಿ. ದಯಮಾಡಿ ಅವ್ರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡಿ. ಈಗ ಅದನ್ನ ಚರ್ಚೆ ಬಂದಾಗ ಬೇರೆ ಕಡೆ ಒಂದು ಡಿಬೇಟ್ ಏರ್ಪಾಡು ಮಾಡೋಣ. ಸಾಕು, ಅವಶ್ಯಕತೆ ಇಲ್ಲ ಬಿಡು. ಈಗ ಚರ್ಚೆಗೆ ಅವಶ್ಯಕತೆ ಇಲ್ಲ, ಆಗೋಗಿದೆ ಸರ್, ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.